ಯೋಗೇಶದೇ ಗೆಲ್ಲೋದು ಕಣವ. ಯಾಕೆ ಅವರೇ ಗೆಲ್ಲೋದು ಅಂತ? ನಮ್ಗೆ ಅವ್ರು ಇಷ್ಟ, ಅವ್ರು ಕೆಲಸ ಮಾಡೋದೇ ವ್ಯಕ್ತಿ ನೋಡಿ ಹಾಕ್ತೀವಿ ಕಣವ. ಇವ್ರು ಬಂದರೆ ಏನವ ಅಂತಾರೆ. ಯೋಗೇಶು ಬಂದರೆ ಡಿ ಕೆನೂ ನಮ್ಮ ಮನೆ ಗೃಹ ಪ್ರವೇಶದಲ್ಲೆಲ್ಲ ಬಂದವ್ರೆ. ಗೃಹ ಪ್ರವೇಶಕ್ಕೆ ಬಂದಿದ್ದು ಫಸ್ಟು ಗೃಹ ಪ್ರವೇಶದಲ್ಲಿ. ನಮ್ಗೆ ಅವರೆಲ್ಲ ಸಹಾಯ ಪಡ್ದೀವಿ. ನಾವು ಒಬ್ಬ ಮಗ ಸತ್ತೋದು ಈಗ 8 ತಿಂಗಳಲ್ಲಿ. ಅವ್ರು ಸತ್ತೋದಾಗೆಲ್ಲ ಬಂದು ನಿಂತ್ಕೊಂಡು ಎಲ್ಲ ಚೆನ್ನಾಗಿ ವ್ಯವಹಾರ ಮಾಡಿಕೊಟ್ಟವ್ರು ನಮಗೆ. ನಾವು ಅವ್ರಿಗೆ ಮಾಡೋದು ಕಣವ. ವ್ಯಕ್ತಿ ಮುಖ್ಯ ನಮಗೆ ಕಣವ. ಪಕ್ಷದ್ದು ಇರಲಿ, ವ್ಯಕ್ತಿ ಮುಖ್ಯ. ಡಿ ಕೆ ಶಿವಕುಮಾರ್ ಎಲ್ಲ ಮಾಡವ್ರೆ, ನಮ್ಮ ಪರಿಚಯ ಅದೇ ಅವ್ರಿಗೆ. ಈಗ ನಿಮ್ಮೂರಲ್ಲಿ ಎಲೆಕ್ಷನ್ ನಡೀತೈತಲ್ಲ, ಯಾರು ಗೆಲ್ಬೋದು? ಯೋಗೇಶ್ವರ, ನಿಖಿಲ್ ಕುಮಾರಸ್ವಾಮಿನ? ಯೋಗೇಶದೇ ಗೆಲ್ಲೋದು ಕಣವ. ಯಾಕೆ ಅವರೇ ಗೆಲ್ಲೋದು ಅಂತ? ನಮ್ಗೆ ಅವ್ರು ಇಷ್ಟ, ಅವ್ರು ಕೆಲಸ ಮಾಡೋದೇ ವ್ಯಕ್ತಿ ನೋಡಿ ಹಾಕ್ತೀವಿ ಕಣವ. ಡಿ ಕೆ ಶಿವಕುಮಾರು, ಸುರೇಶು ಎಲ್ಲ ದುಡ್ಡು ಬರುವಂಗೆ ಮಾಡಿಕೊಟ್ಟವ್ರೆ. ಎಲ್ಲ ವ್ಯವಸ್ಥೆನೂ ಮಾಡೋರು ನಮಗೆ. ಅವ್ರಿಗೆ ನಾವು ಹಾಕೋದು. ಇವಾಗ ಕುಮಾರಸ್ವಾಮಿ ಅವ್ರು 10 ವರ್ಷ ಇದ್ರಲ್ವಾ, ಗೆದ್ದಿದ್ರಲ್ಲ, ಏನು ಕೆಲಸ ಮಾಡ್ಕೊಟ್ಟಿಲ್ವಾ ನಿಮ್ಗೆ? ಏನು ಇಲ್ಲ ಕಣ, ನಮ್ಮ ಮನೆಗೆ ಬರೋದು. ನಮ್ಮ ಯಾರು ಅಂತಲೇ ಗೊತ್ತಿಲ್ಲ ಅವ್ರಿಗೆ. ಅವ್ರು ಯಾರು ಅಂತ ಗುರ್ತಿಸೋದಿಲ್ಲ ಅವರು. ಇವ್ರು ಬಂದರೆ ಏನವ ಅಂತಾರೆ. ಯೋಗೇಶು ಬಂದರೆ ಡಿ ಕೆನೂ ನಮ್ಮ ಮನೆ ಗೃಹ ಪ್ರವೇಶದಲ್ಲೆಲ್ಲ ಬಂದವ್ರೆ. ಗೃಹ ಪ್ರವೇಶಕ್ಕೆ ಬಂದಿದ್ದು ಫಸ್ಟು ಗೃಹ ಪ್ರವೇಶದಲ್ಲಿ. ನಮ್ಗೆ ಅವರೆಲ್ಲ ಸಹಾಯ ಪಡ್ದೀವಿ ನಾವು, ಅವ್ರಿಗೆ ನಾವು ಮಾಡೋದು. ಈಗ ಬೆಳಿಗ್ಗೆ ನಮ್ಮ ತಮ್ಮರ ಮನೆಗೆ ಹೋಗಿ ಎಲ್ಲ ಯೋಗೇಶ್ ಅವರು ಎಲ್ಲೆಲ್ಲ ಉನಾರ ಹಾಕಿ, ನನ್ನ ತಮ್ಮ ಸಿದ್ದೇಗೌಡನ ದೊಡ್ಡಿ ರಮೇಶ್ ಅಂತ, ಈಗ ಬೆಳಿಗ್ಗೆ ಉನಾರ ಹಾಕಿ ಎಲ್ಲ ಕುಂತಿದ್ದು ನಿಂತಿದ್ದು ಕಾಫಿ ಕುಡ್ಕೊಂಡು ಎಲ್ಲ ಚೆನ್ನಾಗಿ ಹೋಗವ್ರೆ. ಅವರು ನಮ್ಮ ಯೋಗೇಶ್ಗೆ. ನಾವು ಅವ್ರಿಗೆ, ನನ್ನ ಮಗ ಸತ್ತೋದ ದಿವಸ ಬಂದು ಹುಷಾರಿದ್ದಾಗ ಬಂದವ್ರೆ ಮನೆಗೆ. ಪ್ರತಿ ಸತಿನೂ ನಮ್ಮ ಮನೆಗೆ ಬರ್ದೆ ಅವ್ರು ಹೋಗೋದಿಲ್ಲ ಕಣಂತ. ಕಾಫಿ ಏನಾದ್ರು ಕುಡ್ದೆ ಹೋಗೋದು ಅವರು. ಏನವ ಅಂತಾರೆ. ಅವ್ರು ಅನ್ನೋದೇ ಒಂದು ಚಂದ ಕಣವ. ಏನವ ಅಂತಾರೆ ಕಣವ. ಅಲ್ಲ, ಇವಾಗ ನಿಖಿಲ್ ಕುಮಾರಸ್ವಾಮಿ, ದೇವೇಗೌಡರು, ಕುಮಾರಸ್ವಾಮಿ ಎಲ್ಲ ನಿಮ್ಮೂರಿಗೆ ಬರ್ತಾರಲ್ವಾ? ನಮ್ಮ ಮನೆಗೆ ಬರುತ್ತಿಲ್ಲ ಕಣವ, ಯಾವತ್ತೂ ಬರಲ್ಲ ಕಣವ. ನಮ್ಮ ಹೊಸ್ಲೇ ಮೆಟ್ಲಿಲ್ಲ ಕಣವ ಅವರು. ಇನ್ನು ಡಿ ಕೆ ಶಿವಕುಮಾರ್ ಬಂದವ್ರೆ, ಯೋಗೇಶ್ ಅದು ಎಷ್ಟು ಸತಿ ಬಂದಿದ್ದಾರೋ ಎಲ್ಲ ಬಂದವ್ರೆ. ನಾವು ಅವ್ರಿಗೆ ಮಾಡ್ತೀವಿ. ನಮ್ಮ ಮೈದವ್ರೆ ಆಚೆ ಬೀದಿಲಿ 2-3 ಜನ ಗಂಡು ಮಕ್ಳವ್ರೆ. ಒಬ್ಬ ಮಗ ಸತ್ತೋದು ಈಗ 8 ತಿಂಗಳಲ್ಲಿ. ಅವ್ರು ಸತ್ತೋದಾಗೆಲ್ಲ ಬಂದು ನಿಂತ್ಕೊಂಡು ಎಲ್ಲ ಚೆನ್ನಾಗಿ ವ್ಯವಹಾರ ಮಾಡಿಕೊಟ್ಟವ್ರು ನಮಗೆ. ನಾವು ಅವ್ರಿಗೆ ಮಾಡೋದು ಕಣವ. ರಾಜೇಶು ಬಂದವ್ರೆ. ರಾಜೇಶು ಬಂದು ನನ್ನ ಮಗನ ಹೆಗಲು ಕೊಟ್ಟು ಹೊತ್ತವ್ರೆ. ಮರ್ತ್ಕೋದಿಲ್ಲ ಕಣವ. ನಾವು ಕಷ್ಟದ ಆದೋದೇ ಮರಿಬಾರ್ದು. ಇನ್ನು ನಿಮ್ಮ ಊರ್ ವಿಚಾರಕ್ಕೆ ಬಂದ್ರೆ, ಕೆಲಸಗಳೆಲ್ಲ ಯಾರು ಮಾಡಿಸ್ತಿರೋದು ನಿಮ್ಮೂರಲ್ಲಿ? ನೀರಿನ ವ್ಯವಸ್ಥೆ ಇರ್ಬೋದು, ಸ್ಕೂಲು, ಬಸ್ಸು, ಚರಂಡಿ, ರೋಡ್. ಡಿ ಕೆ ಶಿವಕುಮಾರು, ಯೋಗೇಶು, ನಮ್ಮ ಇದ್ದಿದ್ದು ನಮ್ಮ ಬಾವದಿ ಮಕ್ಕಳೆಲ್ಲ ಹೇಳ್ದಂಗೆ ಅವರು ಮಾಡ್ಕೊಡ್ತಾರೆ ಕಣವ. ದುಡ್ಡು ಬರುವಂಗೆ ಮಾಡಿಕೊಟ್ಟವ್ರು. ನಮಗೂ ಎಲ್ಲ 2,000 ಬರ್ತದೆ, ತಗೋತಾ ಇದ್ದೀವಿ. ಕರೆಂಟ್ ಬಿಲ್ ಕಟ್ತಾ ಇಲ್ಲ ನಾವು. ಎಲ್ಲ ದುಡ್ಡೆಲ್ಲ ಬರ್ತಾ ಇದೆ ಮಗ ನಮಗೂ. ಅಲ್ಲ, ಈಗ ಯೋಗೇಶ್ವರ್ ಅವರು ಪಕ್ಷ ಚೇಂಜ್ ಮಾಡ್ಕೊಂಡ್ರು, ಬಿಜೆಪಿ ಇದ್ರು, ಇವಾಗ ಕಾಂಗ್ರೆಸ್ಗೆ ಹೋದ್ರು. ಏನ್ ಹೇಳ್ತಿರೋದು? ದೇವೇಗೌಡ ಕೊಟ್ಟಿದ್ದೆ, ಅವ್ರು ಗೊತ್ತಿರಲಿಲ್ಲ. ಅವ್ರು ಮೋಸ ಮಾಡೋದು, ಅವ್ರು ವಿಧಿ ಇಲ್ಲ ಬಂದರು ಕಾಂಗ್ರೆಸ್ಗೆ. ವ್ಯಕ್ತಿ ಮುಖ್ಯ ನಮಗೆ ಕಣವ. ಪಕ್ಷದ್ದು ಇರಲಿ, ವ್ಯಕ್ತಿ ಮುಖ್ಯ. ಡಿ ಕೆ ಶಿವಕುಮಾರ್ ಎಲ್ಲ ಮಾಡವ್ರೆ, ನಮ್ಮ ಪರಿಚಯ ಅದೇ ಅವ್ರಿಗೆ. ಮಾಡ್ತೀವಿ ಕಣವ. ನಿಮ್ಮ ಮನೆ ಪ್ರವೇಶಕ್ಕೂ ಬಂದು ಹೋಗೋದೆ ಡಿ ಕೆ ಶಿವಕುಮಾರ್. ಆ ಕಾಲದಲ್ಲಿ 98ರಲ್ಲಿ ನಮ್ಮ ತಂದೆ ಇದ್ರು, ಅವ್ರ ಜೊತೆಲಿ ಬಂದು ಇಲ್ಲೆಲ್ಲ ಹೋಗೋದು. ಬೇಕಾದ್ರೆ ಫೋಟೋ ಇವತ್ತು ಅದೇ ತೋರಿಸ್ತೀನಿ. ಅಂದ್ರೆ ಈ ಸರಿ ಚನ್ನಪಟ್ಟಣದಲ್ಲಿ ಯೋಗೇಶ್ವರ ಗೆಲ್ಲೋದು? ಯೋಗೇಶನೇ ಗೆಲ್ಲೋದು ಕಣವ. ಯೋಗೇಶ ಗೆಲ್ಲಿ ಕಣವ. ಪಾಪ ಅವನು ನೀರಾವರಿ ಎಲ್ಲ ಮಾಡಿಕೊಟ್ಟವ್ರೆ. ಬೋರಲ್ಗಳು ಓಡ್ತಿರ್ಲಿಲ್ಲ, ಈಗ ಬೋರಲ್ಲೆಲ್ಲ ಚೆನ್ನಾಗಿ ಓಡ್ತಾವೆ ನಮ್ಮವೆಲ್ಲ. ಜಮೀನಿಗೆ ಸ್ಟಾರ್ಟ್ ಮಾಡ್ಕೋದೆಲ್ಲ ಯೋಗೇಶನೇ ಕಂಡಂಗೆ ಆಯ್ತಾ ಅದೇ. ಬೀಟ್ ಪ್ಲಸ್ ಕರ್ನಾಟಕ.